ನಮಸ್ಕಾರ ಸ್ನೇಹಿತರೆ. ಈ ಪಿ ಯು ಸಿ ನಂತರ ಏನು ಮಾಡಬೇಕು ಅಂತ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡುತ್ತೆ. ನಾನು ಇಂಜಿನಿಯರಿಂಗ್ ಮಾಡೋದೋ, ಡೆಂಟಲ್ ಮಾಡೋದೋ, ಅಥವಾ ಮೆಡಿಕಲ್ ಮಾಡೋದೋ, ಅಥವಾ ವೆಟನರಿ ಮಾಡೋದು ಅಂತ. ಇಲ್ಲಿ ವೆಟನರಿ ಶಿಕ್ಷಣ ಅಥವಾ ಪಶುವೈದ್ಯಕೀಯ ಶಿಕ್ಷಣ ಪಡೆಯುವುದು ಹೇಗೆ ಎಂಬ ಬಗ್ಗೆ ಒಂದಷ್ಟು ನಾನೀಗ ಮಾತಾಡಲಿಕ್ಕೆ ಹೊರಟಿದ್ದೀನಿ. ಇಲ್ಲಿ ಒಂದು ಹಕ್ಕು ತ್ಯಾಗದ ಉದ್ಘೋಷಣೆ ಅಂತಂದರೆ, ಇಲ್ಲಿ ಈ ಮುಂದೆ ನೀಡಲಾಗುವಂತಹ ಏನು ಮಾಹಿತಿ ಇದೆ ಅದು ವಿದ್ಯಾರ್ಥಿಗಳ ಮಾರ್ಗದರ್ಶನಕ್ಕಾಗಿಯೇ ವಿನಃ ಒಂದು ಬ್ರಾಡರ್ ಗೈಡ್ಲೈನ್ಸ್. ಇದರಲ್ಲಿರುವ ಅಂಕಿಅಂಶ ಇದನ್ನೆಲ್ಲ ಒಂದು ಉದಾಹರಣೆಗೆ ಮಾತ್ರ ತೆಗೆದುಕೊಂಡಿರೋದು. ಅದು ಪ್ರತಿ ವರ್ಷಕ್ಕೆ ಬದಲಾಗುತ್ತೆ. ಅಭ್ಯರ್ಥಿಗಳು ಈ ಕುರಿತು ಸಂಬಂಧಪಟ್ಟಂತಹ ಪ್ರಾಧಿಕಾರಿಗಳೇನಿರ್ತಾರೆ ಅವರನ್ನು ವಿಚಾರಿಸಿ ಅದನ್ನು ಪಡಿಬೇಕು. ಇದು ಮೊದಲನೆಯ ಒಂದು ಉದ್ಘೋಷಣೆ. ನಂತರ ಪಶುವೈದ್ಯಕೀಯ ವೃತ್ತಿ ಒಂದು ಅತ್ಯುತ್ತಮವಾದ ಒಂದು ವೃತ್ತಿ. ಇದಕ್ಕೆ ಪೂರ್ವ ಅರ್ಹತೆ ಅಂತಂದರೆ ಪಿ ಯು ಸಿಯಲ್ಲಿ ವಿಜ್ಞಾನವನ್ನು ಕಡ್ಡಾಯವಾಗಿ ಅಧ್ಯಯನ ಮಾಡಬೇಕು. ನಂಬರ್ 1 ಜೀವಶಾಸ್ತ್ರ ಇರ್ಬೋದು, ಭೌತಶಾಸ್ತ್ರ ಇರ್ಬೋದು, ರಸಾಯನಶಾಸ್ತ್ರ ಓದಿದವರಿಗೆ ಆದ್ಯತೆಯನ್ನು ಕೊಡಲಿಕ್ಕಾಗುತ್ತೆ. ಈ ವೃತ್ತಿ ಶಿಕ್ಷಣಕ್ಕೆ ಪ್ರವೇಶ ಪಡೆಯುವುದು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ CET ಪರೀಕ್ಷೆಯಲ್ಲಿ ನೋಡಿ, ಇಲ್ಲಿ 1,000ಕ್ಕಿಂತ ಕಡಿಮೆ ಸ್ಥಾನ ಇರಬೇಕು. ರಾಜ್ಯ ಸರ್ಕಾರವು ವಿವಿಧ ವರ್ಗಗಳಿಗೆ ನೀಡುವಂತಹ ಎಲ್ಲ ರೀತಿಯ ಮೀಸಲುಗಳು, ಮಹಿಳೆಯರಿಗೆ ಇರುವಂತಹ 30% ಮೀಸಲಾತಿಯು ಸೇರಿದಂತೆ, ರೈತರಿಗೆ ಇರುವಂತಹ 50% ಮೀಸಲಾತಿಯು ಸೇರಿದಂತೆ ಎಲ್ಲ ಏನಿದೆ ಮೀಸಲಾತಿಗಳು ಆಗ್ತವೆ. ಯಾವುದೇ ಇದರಲ್ಲಿ ಖಾಸಗಿ ಸೀಟುಗಳು ಯಾವುದೂ ಇಲ್ಲ. ಖಾಸಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು ಎಲ್ಲೂ ಸಹಿತ ಇಲ್ಲ. ವೃತ್ತಿ ಶಿಕ್ಷಣವಾಗಿಯೂ ಪಶುವೈದ್ಯಕೀಯ ಸ್ನಾತಕ ಪದವಿ ಅಥವಾ ಅಂಡರ್ ಗ್ರಾಜ್ಯುಯೇಟ್ ಪದವಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮುಗಿಸಬಹುದಾದಂತಹ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಲಿರುವಂತಹ ಏಕೈಕ ಸ್ನಾತಕ ಶಿಕ್ಷಣ ಅಂತ ಒಬ್ಬ ಪಶುವೈದ್ಯನಾಗಿ ನನ್ನ ಅನಿಸಿಕೆ. ಯಾಕಂದರೆ ಅನೇಕ ಉತ್ತಮ ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ದೇಶದಲ್ಲಿ ನೆಲೆಯೂರಿದ್ದಾರೆ. ಹಾಗೆಯೇ ಉತ್ತಮ ಗುಣಮಟ್ಟದ ಪಶು, ಅದರಲ್ಲೂ ಜಾನುವಾರು, ಕುರಿ, ಆಡು, ನಾಯಿ, ಬೆಕ್ಕು, ಕುದುರೆ, ವನ್ಯಜೀವಿಗಳು, ಇನ್ನೂ ಅನೇಕ ಪ್ರಾಣಿಗಳ ಚಿಕಿತ್ಸೆಯನ್ನು ನೀಡುವುದರ ಜೊತೆಗೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದಂತಹ ಈ ಮಾಂಸ, ಮೊಟ್ಟೆ, ಉಣ್ಣೆ ಮತ್ತು ಹಾಲು ಉತ್ಪಾದನೆಯಲ್ಲಿ ಅಪರೋಕ್ಷವಾಗಿ ನಾವು ತೊಡಗಿಕೊಳ್ಳಬಹುದು. ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ದೇಶ ಈಗ ಪ್ರಥಮ ಸ್ಥಾನದಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆ. ಪಶುವೈದ್ಯನಾದರೆ ಮತ್ತೆ ಮತ್ತೊಂದು ವಿಷಯ ಏನಂತಂದರೆ ಸಮಾಜದ ಉನ್ನತಿಯಲ್ಲಿ ನೇರವಾಗಿ ಪಾಲ್ಗೊಳ್ಬಹುದು. ಅನೇಕ ರೈತರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಜೀವನವನ್ನು ಪಶುಪಾಲನೆಯಿಂದ ತೊಡಗ್ತಾ ಇದ್ದಾರೆ. ಕುರಿ, ಆಡು, ಕೋಳಿ, ಹಂದಿ ಇತ್ಯಾದಿ. ಹಾಗೆಯೇ ಮುದ್ದು ಪ್ರಾಣಿಗಳ ಚಿಕಿತ್ಸೆಯಲ್ಲಿ ಸಹಿತ ತೊಡಗಿಕೊಳ್ಳಬಹುದು. ಹಾಗಿದ್ರೆ ಎಲ್ಲೆಲ್ಲಿ ಇದು ನೌಕರಿಗಳು ಸಿಗ್ತವೆ? ಸ್ನಾತಕೋತ್ತರ ಪಡೆದ್ರಿ ಅಥವಾ ಪಶುವೈದ್ಯಕೀಯ BVSc and AH ಎಂಬ 5.5 ವರ್ಷದ ಡಿಗ್ರಿಯನ್ನು ಪಡೆದ ಮೇಲೆ, ಅಥವಾ ಅದರಲ್ಲಿರುವಂತಹ ವಿವಿಧ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರೆ ಎಲ್ಲೆಲ್ಲಿ ಈಗ ಆ ಪದವಿ ಪಡೆದರೆ ಎಲ್ಲ ಅವಕಾಶ ಇರುತ್ತೆ ಅಂದರೆ, ಮೊದಲನೆಯದಾಗಿ ಕರ್ನಾಟಕ ಸರ್ಕಾರದ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ವೆಟರ್ನರಿ ಸೈನ್ಸಸ್ ಅಲ್ಲಿ ಪಶುವೈದ್ಯಾಧಿಕಾರಿಗಳ ಹುದ್ದೆಯಲ್ಲಿ ಸಿಗುತ್ತೆ. ಕರ್ನಾಟಕ ಸರ್ಕಾರದ ಹಾಲು ಉತ್ಪಾದಕರ ಮಹಾಮಂಡಳಿಯಲ್ಲಿ ಪಶುವೈದ್ಯಾಧಿಕಾರಿಗಳ ಹುದ್ದೆಯನ್ನು ಬಹುತೇಕ ಒಂದು 400 ಹುದ್ದೆಯನ್ನು ಅವರು ಪ್ರತಿ ವರ್ಷ ತೆಗೆದುಕೊಳ್ತಾರೆ. ಹಾಗೆಯೇ ಪಶುಪಾಲನಾ ಇಲಾಖೆಯಲ್ಲೂ ಸಹಿತ ನೇಮಕಾತಿ ಪ್ರಕ್ರಿಯೆಗಳು ನಡೀತಾ ಇರ್ತವೆ. ಸಂಶೋಧನಾ ರಂಗದಲ್ಲಿ ವಿಜ್ಞಾನಿಗಳಾಗಲು ವಿಪುಲ ಅವಕಾಶ ಇದೆ. ಇದಕ್ಕೆ ಸ್ನಾತಕೋತ್ತರ ಪದವಿಯನ್ನು ಮಾಡಿದರೆ ಯಾವುದೇ ಒಂದು ವಿಷಯ ಇರ್ಬೋದು. ಉದಾಹರಣೆಗೆ ಔಷಧ ಮತ್ತು ವಿಷಯಶಾಸ್ತ್ರ ವಿಭಾಗ ಹಾಗೂ ರೋಗಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಅಥವಾ ಡಾಕ್ಟರೇಟ್ ಮಾಡಿದರೆ ಉತ್ತಮ ವಿಫುಲ ಅವಕಾಶಗಳು ದೇಶ ವಿದೇಶದಲ್ಲಿಯೂ ಇದ್ದೇ ಇದೆ. ಇನ್ನು ಖಾಸಗಿ ಪಶುವೈದ್ಯಕೀಯ ವೃತ್ತಿ ಮತ್ತು ಮುದ್ದು ಪ್ರಾಣಿಗಳ ಚಿಕಿತ್ಸೆಯೂ ಸಹಿತ ಈ ಸ್ನಾತಕ ಪದವಿ ಬಹಳ ಉತ್ತಮವಾಗಿ ಇರುವಂಥದ್ದು. ಕುಕ್ಕುಟ ಉದ್ಯಮಗಳಲ್ಲಿ ಉತ್ತಮ ಹುದ್ದೆಗಳು ಕಾದಿರ್ತವೆ. ಕೋಳಿ, ಜಾನುವಾರು, ಕುರಿ ಮತ್ತು ಆಡು ಸಾಕಣಾ ಕ್ಷೇತ್ರದಲ್ಲಿ ಉತ್ತಮ ಉದ್ಯೋಗ ಅವಕಾಶಗಳಿದೆ. ಅದರಲ್ಲೇ ಪ್ರತಿಯೊಂದು ಪ್ರಾಣಿಗಳ ಚಿಕಿತ್ಸೆಯಲ್ಲಿ ಪಶುವೈದ್ಯರ ಅವಶ್ಯಕತೆ ಇದ್ದೇ ಇದೆ. ಆ ಕಾರಣದಿಂದ ಇತ್ತೀಚೆಗೆ ಈ ಆಂಬ್ಯುಲೆನ್ಸ್ ಸೇವೆಯಲ್ಲಿ ಈ ನಿವೃತ್ತ ಪಶುವೈದ್ಯರನ್ನು ಸಹಿತ ಸೇರಿಸಿಕೊಂಡು ಚಿಕಿತ್ಸೆಯನ್ನು ಮಾಡುವ ಒಂದು ಪದ್ಧತಿ ಇಲ್ಲಿ ಇದೆ. ಇದಲ್ಲದೆ ಈ ಪಶುಗಳಿರ್ಬೋದು ಮತ್ತು ಮುದ್ದು ಪ್ರಾಣಿಗಳಿರ್ಬೋದು, ಅವುಗಳ ಚಿಕಿತ್ಸೆಯಲ್ಲೂ ಸಹಿತ ಬಹಳ ಗುರುತರ ಪಾತ್ರವನ್ನು ಪಶುವೈದ್ಯರು ಮಾಡಿಕೊಂಡಿದ್ದಾರೆ.
ಅವುಗಳ ಒಂದು ಶಸ್ತ್ರಚಿಕಿತ್ಸೆ ಇರ್ಬೋದು, ಚಿಕಿತ್ಸೆ ಇರ್ಬೋದು, ಅಥವಾ ಲಸಿಕಾ ಕಾರ್ಯಕ್ರಮಗಳಲ್ಲಿ ಪಶುವೈದ್ಯರ ಪಾತ್ರ ಬಹಳ ಮುಖ್ಯ. ಅದರಲ್ಲೂ ಮುದ್ದು ಪ್ರಾಣಿಗಳ ಚಿಕಿತ್ಸೆ ಇತ್ತೀಚೆಗೆ ಅತ್ಯಂತ ಜನಪ್ರಿಯವಾಗ್ತಾ ಇದೆ. ಶ್ವಾನಗಳು, ಬೆಕ್ಕುಗಳು ಹಾಗೂ ಇನ್ನಿತರ ಸಾಕು ಪ್ರಾಣಿಗಳನ್ನ ಜನ ಬಹಳ ಇಷ್ಟಪಟ್ಟು ಸಾಕ್ತಾ ಇದ್ದಾರೆ. ಆ ಕಾರಣದಿಂದ ಈ ಏನಿದೆ ಪ್ರವೃತ್ತಿ ಬಹಳ ಉತ್ತಮವಾಗಿ ಇತ್ತೀಚೆಗೆ ನಡೀತಾ ಇದೆ. ಇದಲ್ಲದೆ ಈ ದೇಶದಲ್ಲಿ ಇರುವಂತಹ ಈ ಮೊಟ್ಟೆ ಉತ್ಪಾದನೆಗೆ ಕುಕ್ಕುಟ ವಲಯ ಅತ್ಯಂತ ಗಣನೀಯ ಪಾತ್ರವನ್ನು ವಹಿಸಿದೆ. ಹಂದಿ ಸಾಕಣೆ ಇರ್ಬೋದು, ಅಥವಾ ಹೈನೋದ್ಯಮ ಇರ್ಬೋದು, ಅಥವಾ ಕುರಿ ಸಾಕಣೆ ಇರ್ಬೋದು, ಎಲ್ಲದರಲ್ಲಿಯೂ ಸಹಿತ ಈ ಪಶುವೈದ್ಯಕೀಯ ಡಿಗ್ರಿಯನ್ನು ಪಡೆದವರು ಈ ಉದ್ಯಮಗಳಲ್ಲಿ ಬೇಕೇ ಬೇಕಾಗಿರ್ತಾರೆ. ಆ ಕಾರಣದಿಂದ ಯಾವುದೇ ಒಂದು ಏನಿದೆ ಅವರ ಮುಂದಿನ ಉದ್ಯೋಗ ಅವಕಾಶಕ್ಕೆ ವಿಪುಲವಾದ ಒಂದು ಅವಕಾಶ ಇದೆ ಅಂತ ನಾವು ಹೇಳ್ಬೋದು. ಪಶುವೈದ್ಯರು ಸ್ಟ್ರಾಂಗ್ ಗೋರು ಅಂತ, ಯಾಕಂದರೆ ಜಾನುವಾರುಗಳ ಆರೋಗ್ಯದ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಗ್ರಾಮೀಣ ಮಟ್ಟದಲ್ಲಿ ಪಶು ಚಿಕಿತ್ಸೆಯನ್ನು ಮಾಡಬೇಕಾಗತ್ತೆ. ಹಾಗೆ ಕುದುರೆಗಳ ಚಿಕಿತ್ಸೆ, ಮತ್ತು ಕುಕ್ಕುಟ ಸಾಕಣೆ, ಹಂದಿ ಸಾಕಣೆ, ಎಮ್ಮೆ ಸಾಕಣೆ ಇತ್ಯಾದಿ ಅನೇಕ ಚಿಕಿತ್ಸೆ ಮತ್ತು ಸಾಕಣೆ ಎರಡರಲ್ಲೂ ಸಹಿತ ಪಶುವೈದ್ಯಕೀಯ ಪದವೀಧರರಿಗೆ ಉತ್ತಮವಾದ ಒಂದು ಅವಕಾಶ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಈ ಔಷಧ ತಯಾರಿಕಾ ವಲಯ ಏನಿದೆ ಅದು ಮೇಕ್ ಇನ್ ಇಂಡಿಯಾ ಎಂಬ ಒಂದು ಕಾನ್ಸೆಪ್ಟ್ ಮೇಲೆ ಭಾರತಕ್ಕೆ ಅನೇಕ ರೀತಿಯ ಈ ಔಷಧ ತಯಾರಿಕಾ ಕಂಪನಿಗಳು ಬಂದು ಇದಾಗಿದೆ. ಅದರಲ್ಲಿರುವಂತಹ R&D, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಇರುತ್ತೆ. ಅಲ್ಲಿ ಪಶುವೈದ್ಯರು ಬೇಕೇ ಬೇಕಾಗ್ತಾರೆ. ಆ ಕಾರಣದಿಂದ ಅಲ್ಲಿಯೂ ಸಹಿತ ಅವಕಾಶ ಇದೆ. ಇನ್ನು ಲಸಿಕೆ ತಯಾರಿಕಾ ವಿಭಾಗದಲ್ಲಿ ಅನೇಕ ದೇಶದಲ್ಲಿ ಅನೇಕ ಕಂಪನಿಗಳಿದ್ದಾವೆ. ಅಲ್ಲಿಯೂ ಸಹಿತ ಪಶುವೈದ್ಯರ ಬೇಡಿಕೆ ಅಪಾರವಾಗಿದೆ. ಈಗಿರುವ ಸಂಖ್ಯೆ ಬಹಳ ಕಡಿಮೆ. ಮತ್ತೆ ಕುಕ್ಕುಟೋದ್ಯಮ ಬೇರೆ ದೇಶದಲ್ಲಂತೂ ಅತ್ಯಂತ ಸುಸಜ್ಜಿತವಾದಂತಹ ಕುಕ್ಕುಟ ಉದ್ಯಮ ಇದೆ. ನಮ್ಮ ದೇಶದಲ್ಲೂ ಸಹಿತ ಇದೊಂದು ಬಹಳ $1 ಮಿಲಿಯನ್ ಗಟ್ಟಲೆ ವಾರ್ಷಿಕ ವಹಿವಾಟು ಇರುವಂತಹ ಒಂದು ಪ್ರತ್ಯೇಕವಾದ ಒಂದು ಉದ್ಯಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಕಾರಣದಿಂದ ಇದಲ್ಲದೆ ಈಗ ಬ್ಯಾಂಕ್ಗಳಲ್ಲಿ ಕ್ಷೇತ್ರಾಧಿಕಾರಿಗಳಾಗಿ ಆಗಾಗ ಕರೀತಾ ಇರ್ತಾರೆ, ನೋಡ್ತಾ ಅವಕಾಶಗಳನ್ನು ಮಾಡಿಕೊಳ್ಬೇಕು. ವಿಮಾ ಕಂಪನಿಗಳಲ್ಲಿ ಪಶುವೈದ್ಯರ ಹುದ್ದೆಗಳಿರ್ತವೆ. ಮತ್ತು ಇದರಲ್ಲಿ ಈ ಕುದುರೆ ಸಾಕಣೆ ಕ್ಲಬ್ನಲ್ಲಿ ಮತ್ತು ಕುದುರೆಗಳ ಚಿಕಿತ್ಸೆಯಲ್ಲಿ ಸ್ವಲ್ಪ ಹೆಚ್ಚುವರಿ ಒಂದು ಡಿಪ್ಲೊಮಾ ಇತ್ಯಾದಿಗಳನ್ನು PG ಡಿಪ್ಲೊಮಾ, ಸ್ನಾತಕೋತ್ತರ ಡಿಪ್ಲೊಮಾ ಮಾಡ್ಕೊಂಡ್ಬಿಟ್ರೆ ಅವರಿಗೆ ಅತ್ಯುತ್ತಮ ವೇತನವನ್ನು ನೀಡಿ ಕರೆಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ವನ್ಯಜೀವಿ ಧಾಮ ಮತ್ತು ಮೃಗಾಲಯಗಳ ಸಹಿತ ಪಶುವೈದ್ಯರ ಅತ್ಯಂತ ಅವಶ್ಯಕತೆ ಇದೆ ರಾಜ್ಯದಲ್ಲಿ. ಆ ಕಾರಣದಿಂದ ಇದೆ. ಮತ್ತು ಸೇನೆಯಲ್ಲಿ ಸಹಿತ ರಿಮೋಟ್ ವೆಟರ್ನರಿ ಕಾರ್ಪ್ಸ್ ಅಂತ ಹೇಳ್ತಾರೆ, ಆ ಹುದ್ದೆ ಅವಕಾಶಗಳು ಇರ್ತವೆ. ಇದಲ್ಲದೆ ಪ್ರಾಣಿ ದಯಾ ಕೇಂದ್ರಗಳು, ಅನೇಕ ಪ್ರಾಣಿ ದಯಾ ಕೇಂದ್ರಗಳಿದ್ದಾವೆ. ಅಥವಾ ಎನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ಸ್ ಅಂತಿದೆ, ಅಲ್ಲಿಯೂ ಸಹಿತ. ಮತ್ತು ಕೆಲವೊಂದು NGOಗಳು ಅಥವಾ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಸೇವೆಯ ಅವಕಾಶಗಳು ಇದ್ದಾವೆ. ಮತ್ತು ರಾಜ್ಯ ಮತ್ತು ಕೇಂದ್ರ ಲೋಕಸೇವಾ ಆಯೋಗಗಳು ನಡೆಸುವಂತಹ ಪರೀಕ್ಷೆಯಲ್ಲಿ ಅನೇಕ ನಮ್ಮ ಪಶುವೈದ್ಯರು IAS ಇರ್ಬೋದು, IPS ಇರ್ಬೋದು, ಅಥವಾ KS ಇರ್ಬೋದು, ಹಾಗೆ ಉತ್ತಮ ಸೇವೆಯನ್ನ ಒದಗಿಸ್ತಾ ಇದ್ದಾರೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ವಿವಿಧ ಹುದ್ದೆಗಳಲ್ಲಿ ಅವಕಾಶಗಳಿದ್ದಾವೆ. ದೇಶದ ಅನೇಕ ಸಂಸ್ಥೆಗಳಲ್ಲಿ ವಿಜ್ಞಾನಿಗಳ ಅವಶ್ಯಕತೆ ಇದೆ. ಅದೇ ಪ್ರಕಾರ ಹೆಚ್ಚಿನ ಶಿಕ್ಷಣವನ್ನು ಮಾಡಿದವರಿಗೆ ಅತ್ಯುತ್ತಮ ಅವಕಾಶ ಇದೆ ಅನ್ಬೋದು. ಕೃಷಿ ವಿಜ್ಞಾನ ಕೇಂದ್ರ ಅಥವಾ KVK ಅಂತ ಏನು ಹೇಳ್ತೀವಿ, ಅದರಲ್ಲಿಯೂ ಸಹಿತ ಅವಕಾಶ ಇದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಉದ್ಯೋಗ ಅವಕಾಶ ಇದೆ. ವಿದೇಶಗಳಲ್ಲಿ ಉನ್ನತ ವ್ಯಾಸಂಗ ಮಾಡಿ ಉದ್ಯೋಗಕ್ಕೆ ಇದೊಂದು ಬಹಳ ಸುಲಭವಾದ ಒಂದು ಡಿಗ್ರಿ ಅಂತ ಹೇಳ್ಬೋದು. ಬೇರೆದಕ್ಕರೆ ತುಂಬಾ ಕಾಂಪಿಟೇಷನ್ ಇರುತ್ತೆ. ಪಶುವೈದ್ಯಕೀಯಕ್ಕೆ ಇದರಲ್ಲಿ ಬಹಳ ಏನಿದೆ ಪೈಪೋಟಿ ಬಹಳ ಕಡಿಮೆ. ಟರ್ಫ್ ಕ್ಲಬ್ಗಳಲ್ಲಿ ಕೆಲಸ ಇರುತ್ತೆ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಅನೇಕ ಸಂಸ್ಥೆಗಳಲ್ಲಿ ಸೇವೆಯ ಅವಕಾಶಗಳಿದ್ದಾವೆ. ಇನ್ನು ಈಗ ನಮ್ಮ ಅನೇಕ ಪಶುವೈದ್ಯರು ಕೇಂದ್ರ ಸರ್ಕಾರದ ರಾಯಭಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಉನ್ನತ ಹುದ್ದೆಗಳಲ್ಲಿ. ಇತರ ರಾಜ್ಯಗಳಲ್ಲಿಯೂ ಸಹಿತ ಪಶುವೈದ್ಯರಾಗಿ ಸೇವಾ ಅವಕಾಶ ಅವರಿಗೆ ಇದೆ. ಉತ್ತಮ ನೈಪುಣ್ಯವಿರುವ ಸ್ವಯಂ ಉದ್ಯೋಗದಲ್ಲಿ ತೊಡ್ಕೊಳ್ಬಹುದು. ಉದಾಹರಣೆಗೆ ಅವರೇ ಒಂದು ಕ್ಲಿನಿಕ್ ಅನ್ನು ಹಾಕಿಬಿಟ್ಟು ಅವರ ಸೇವೆಯನ್ನು ನಿರಂತರವಾಗಿ ಕೊಡ್ತಾ ಅವರು ಉದ್ಯೋಗದಲ್ಲಿ ತೊಡಗಬಹುದು. ಕುದುರೆಗಳ ಉದ್ಯೋಗದಲ್ಲಿರ್ಬೋದು, ಕುದುರೆಗಳ ಚಿಕಿತ್ಸೆಯನ್ನು ಮಾಡೋದ್ರಲ್ಲಿರ್ಬೋದು, ವಿಸ್ತರಣೆಯನ್ನು ಮಾಡುತ್ತಿರ್ಬೋದು, ಅದೊಂದು. ಹಾಗೆಯೇ ಇದೊಂದು ಅತ್ಯಂತ
ಸ್ಕಿಲ್ಡ್ ಅಂದರೆ ಕೌಶಲ್ಯ ಬೇಕಾಗುವಂತಹ ಒಂದು ವಲಯ. ಆ ಕಾರಣದಿಂದ ಪಶುವೈದ್ಯರಿಗೆ ಅತ್ಯಂತ ಹೆಚ್ಚಿನ ಬೆಲೆ ಇರುವ ಒಂದು ಅಂದರೆ ಕುದುರೆಗಳ ಚಿಕಿತ್ಸೆ ಇರ್ಬೋದು, ಅವುಗಳ ಆರೋಗ್ಯ ರಕ್ಷಣೆ ಇರ್ಬೋದು. ಇದು ಬಹಳ ಮುಖ್ಯ, ಬಹಳ ದುಬಾರಿ ವಲಯ ಸಹಿತ ಹೌದು. ಇಲ್ಲಿ ನೋಡಬಹುದು, ನಿಮ್ಮ 50%ಕ್ಕಿಂತ ಜಾಸ್ತಿ ಮಹಿಳೆಯರು ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾರೆ. ಕುದುರೆಗಳ ಇದರಲ್ಲಿ ಬೇರೆ ದೇಶದಲ್ಲಿ ಸ್ತ್ರೀಯರೇ ಜಾಸ್ತಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನಾವು ಹೇಳ್ಬೋದು. ಇಷ್ಟೆಲ್ಲ ಅವಕಾಶ ನೀಡುವ ಇನ್ಯಾವುದೋ ಸ್ನಾತಕ ಶಿಕ್ಷಣ ಅಥವಾ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ಯಾವುದೋ ಒಂದು ಇರಲಿಕ್ಕಿಲ್ಲ. ಗ್ರಾಮೀಣ ಭಾಗದಲ್ಲಿ ಉತ್ತಮ ಸೇವೆ ನೀಡಿದಲ್ಲಿ ರೈತರಿಂದ ಬಹಳಷ್ಟು ಪ್ರಶಂಸೆ ಬರುತ್ತೆ, ಜನಪ್ರಿಯತೆ ಬರುತ್ತೆ, ಅದರ ಜೊತೆಗೆ ಹಣನೂ ಸಹಿತ ಬರುತ್ತೆ. ಹಲವು ಪಶುವೈದ್ಯರು ತಮ್ಮ ವೃತ್ತಿಯ ಜೊತೆಗೆ ಬರವಣಿಗೆ ಮಾಡ್ತಾರೆ, ಕಥೆ, ಕವನ, ಸಂಗೀತ ಇತ್ಯಾದಿಗಳಲ್ಲಿ ಅವರು ತೊಡಗಿಸಿಕೊಂಡಿರ್ತಾರೆ. ಹಲವು ಪಶುವೈದ್ಯರು ವಿದೇಶ ಸೇರಿ ಅಲ್ಲಿಯೂ ಸಹ ಖಾಸಗಿ ವೃತ್ತಿಯಲ್ಲಿ ಸೇರಿಕೊಂಡು ಉತ್ತಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಬಹಳಷ್ಟು ಜನರು ಅಮೆರಿಕ ಮತ್ತು ಪ್ರಪಂಚದ ವಿವಿಧ ಉತ್ತಮ ವಿಶ್ವವಿದ್ಯಾಲಯಗಳಲ್ಲಿ, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಇರ್ಬೋದು ಮತ್ತು ಇತರ ಹಾಗೆ ಪ್ರಪಂಚದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಅಲ್ಲಿ ಅವರು ಬೋಧಕ ವರ್ಗದವರಾಗಿಯೂ ವಿಜ್ಞಾನಿಗಳಾಗಿಯೂ ಸಹಿತ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಹಿತ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಅನೇಕ ವಿದ್ಯಾರ್ಥಿಗಳು, ನಮ್ಮದೇ ಆದಂತಹ ವಿದ್ಯಾರ್ಥಿಗಳು ಅಲ್ಲಿರುವುದು ಬಹಳ ಒಂದು ಹೆಮ್ಮೆಯ ವಿಷಯ. ಇದಾದ್ಮೇಲೆ ನಮ್ಮ ರಾಜ್ಯದಲ್ಲಿಯೂ ಸಹಿತ ಪಶುವೈದ್ಯರ ಉತ್ತಮ ಸೇವೆ ಮಧ್ಯಪ್ರಾಚ್ಯದಲ್ಲಿ, ಅದರಲ್ಲೂ ಸೌದಿ ಅರೇಬಿಯಾ ಇರ್ಬೋದು, ಇರಾನ್, ಒಮಾನ್ ಇತ್ಯಾದಿ ಅನೇಕ ಭಾಗದಲ್ಲಿ ನಮ್ಮ ಪಶುವೈದ್ಯರು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಪಶುವೈದ್ಯರ ಅವಿರತ ಶ್ರಮ ಮತ್ತು ಸೇವೆಯಿಂದ ಇವತ್ತು ನಮ್ಮ ದೇಶ ಪ್ರಪಂಚದಲ್ಲಿಯೇ ಹಾಲು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತದಲ್ಲಿ ಈಗ ಎಷ್ಟು ಪಶುವೈದ್ಯರಿದ್ದಾರೆ ಅಂತ ಸುಮಾರು 45,000 ಸದ್ಯ, ಅಥವಾ ಇದೊಂದು ಸ್ವಲ್ಪ ಆಚೆ ಇರ್ಬೋದು. ಮತ್ತು ಕರ್ನಾಟಕದಲ್ಲಿ ಅಂದಾಜು ಒಂದು 5,000 ಪಶುವೈದ್ಯರು, ವೃತ್ತಿನಿರತ ಪಶುವೈದ್ಯರು, ನಿವೃತ್ತಿಯನ್ನು ಹೊಂದಿದವರನ್ನು ಬಿಟ್ಟು ಇಷ್ಟು ಸಣ್ಣ ಸಂಖ್ಯೆಯಲ್ಲಿ ಭಾರತವನ್ನು ಹಾಲು ಮತ್ತು ಪ್ರಾಣಿಜನ್ಯ ಉತ್ಪನ್ನಗಳಲ್ಲಿ ಪ್ರಥಮ ಸ್ಥಾನಕ್ಕೆ ತಂದಿರುವುದು ಪಶುವೈದ್ಯಕೀಯ ಶಿಕ್ಷಣದ ಗುಣಮಟ್ಟವನ್ನು ತೋರಿಸುತ್ತೆ. ಮತ್ತೆ ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದಾಗ, ಈಗಾಗಲೇ ಸದ್ಯ ಹಲವಾರು ಪಶುವೈದ್ಯರ ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ಪ್ರತಿ ವರ್ಷ 200ರಿಂದ 250 ಜನ ಪಶುವೈದ್ಯರು ಪದವಿ ಪಡೆದು ಹೊರಗೆ ಬರ್ತಾರೆ. 60ರಿಂದ 80 ಪಶುವೈದ್ಯರು ಸೇವೆಯಿಂದ ನಿವೃತ್ತರಾಗ್ತಾರೆ. ಈ ಕಾರಣದಿಂದ ಇಂಜಿನಿಯರಿಂಗ್ ಇತ್ಯಾದಿಗಳಿಗೆ ಹೋಲಿಸಿದರೆ ಈ ಸಂಖ್ಯೆ ಬಹಳ ಕಡಿಮೆ. ಅವರು ಲಕ್ಷಗಟ್ಟಲೆ ಬರ್ತಾರೆ, ಆದರೆ ಕೇವಲ 200 ಇರ್ಬೋದು, 250 ಇರ್ಬೋದು, ಈಗ ಒಂದು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಅದೇ ರೀತಿ ಹಾಗಿದ್ರೆ ಈಗ ಬಹಳ ಮುಖ್ಯವಾದ ಪ್ರಶ್ನೆ, ಈ ಶಿಕ್ಷಣವನ್ನು ಹೇಗೆ ಪಡೆಯೋದು ಅಂತ. ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯ ಬೀದರ, ಇದು ಕರ್ನಾಟಕದಲ್ಲಿ ಪಶುವೈದ್ಯಕೀಯ ಶಿಕ್ಷಣವನ್ನು ನೀಡುವಂತಹ ಕರ್ನಾಟಕ ಸರ್ಕಾರದ ಸ್ವಾಯತ್ತ ವಿಶ್ವವಿದ್ಯಾಲಯವಾಗಿದೆ. ಇಲ್ಲಿ ಶಿವಮೊಗ್ಗ, ಬೆಂಗಳೂರು, ಹಾಸನ, ಬೀದರ, ಗದಗ, ಅಥಣಿ, ಪುತ್ತೂರು ಇತ್ಯಾದಿ ಮಹಾವಿದ್ಯಾಲಯಗಳು ಈಗ ಕಾರ್ಯನಿರ್ವಹಿಸ್ತಾ ಇದೆ. ಈ 5 ಮಹಾವಿದ್ಯಾಲಯಗಳ ಜೊತೆಗೆ ಈಗ ಅಥಣಿ ಮತ್ತು ಪುತ್ತೂರು ಮಹಾವಿದ್ಯಾಲಯಗಳು ಸಹಿತ ಇನ್ನು ಸ್ವಲ್ಪ ದಿನಗಳಲ್ಲಿ ಬರ್ತವೆ. ಆದರೆ ಸದ್ಯ ಯಾವುದೇ ಖಾಸಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು ಇಲ್ಲ. ಎಲ್ಲ ಮಹಾವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ವಸತಿ ನಿಲಯ, ಗ್ರಂಥಾಲಯ, ಅಂತರ್ಜಾಲ ಸೌಲಭ್ಯ ಇತ್ಯಾದಿ ಅವಶ್ಯಕ ಮೂಲ ಸೌಲಭ್ಯಗಳು ಭಾರತೀಯ ಪಶುವೈದ್ಯಕೀಯ ಪರಿಷತ್ ಇದರ ನಿಯಮದ ಪ್ರಕಾರ ಕಡ್ಡಾಯವಾಗಿ ಇರಲೇಬೇಕು. ಇದು ಇಲ್ಲಿ ನೀವು ನೋಡ್ತಾ ಇರುವಂತಹ ಚಿತ್ರ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹೆಬ್ಬಾಳ, ಬೆಂಗಳೂರು. ಮೊದಲಿಗೆ ಇದು ಸ್ಥಾಪನೆಯಾಗಿರೋದು 1958 ಇಸ್ವಿಯಲ್ಲಿ. ಇದಾದಮೇಲೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೀದರ್, ಇದು 1984ರಲ್ಲಿ ಸ್ಥಾಪನೆ ಆಯಿತು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇದರ ಅಡಿ ಇದು ಸ್ಥಾಪನೆ ಆಯಿತು. ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇದರ ಜೊತೆ ಪ್ರಾರಂಭವಾಯಿತು. ಇದಾದಮೇಲೆ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಡಿಯಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ, ನಾನು ಕೆಲಸ ಮಾಡ್ತಾ ಇರುವಂತಹ ಒಂದು ಮಹಾವಿದ್ಯಾಲಯ, ಇದು 2006ನೇ ಇಸ್ವಿಯಲ್ಲಿ, ಹಾಗೂ ಹಾಸನ ಪಶುವೈದ್ಯಕೀಯ ಕಾಲೇಜ್ ಇವೆಲ್ಲವೂ ಸ್ಥಾಪನೆ ಆದವು. ಇಲ್ಲಿ ನೀವು ನೋಡ್ಬೋದು ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ ಇಲ್ಲಿದೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಸಿಗುತ್ತೆ. ಮತ್ತು ಈ ಪ್ರತಿ ದೊಡ್ಡ ಪ್ರಾಣಿಗಳಿರ್ಬೋದು, ಸಣ್ಣ ಪ್ರಾಣಿಗಳಿರ್ಬೋದು, ಇವುಗಳ ದೈನಂದಿನ ಚಿಕಿತ್ಸೆ ಇಲ್ಲಿ ನಡೀತಾ ಇದೆ. ಜಾನುವಾರುಗಳ ಬೋಧನಾ ಸಂಕೀರ್ಣ, ಅತ್ಯುತ್ತಮವಾದಂತಹ ಒಂದು ಕಟ್ಟಡ ಇದೆ. ಹಾಗೆ ಕೋಳಿ ಸಾಕಣೆ, ಇದು ಕುರಿ ಸಾಕಣೆ, ಜಾನುವಾರುಗಳ ಸಾಕಣೆ ಇತ್ಯಾದಿ ಅನೇಕ ರೀತಿಯ ಸೌಲಭ್ಯಗಳು ಇಲ್ಲಿ ಇದೆ ಅಂತಂದರೆ ತಪ್ಪಿಲ್ಲ.
ಅಲ್ಲದೆ ಇಲ್ಲಿ ತರಬೇತಿಗಾಗಿ ಹುಲ್ಲು ಸಾಕಣೆ, ಹುಲ್ಲು ಬೆಳೆಯುವುದಿರ್ಬೋದು ಅಥವಾ ಹಂದಿಗಳ ಸಾಕಣೆಯನ್ನು ಪ್ರಾಯೋಗಿಕವಾಗಿ ನೋಡಲಿಕ್ಕೆ ಇಲ್ಲಿ ಸಾಕಷ್ಟು ಅವಕಾಶಗಳು ಇದ್ದೇ ಇದ್ದಾವೆ. ಸುಸಜ್ಜಿತ ಬೋಧನಾ ಕೊಠಡಿಗಳು, ಪರೀಕ್ಷಾ ಕೊಠಡಿಗಳು ಹಾಗೂ ಆಧುನಿಕ ಉಪಕರಣಗಳು ಸಹಿತ ಇಲ್ಲಿ ಇದ್ದಾವೆ. ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಒಂದು ಸೌಲಭ್ಯ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಇದೆ. ಹಾಗೆಯೇ ಕೋಳಿಗಳ ಸಾಕಣೆಯ ಬಗ್ಗೆ ಪ್ರಾಯೋಗಿಕ ತರಬೇತಿಯನ್ನು ಕೊಡ್ತಾರೆ. ರೈತರಿಗೆ ಇರ್ಬೋದು, ವಿದ್ಯಾರ್ಥಿಗಳಿಗೆ ಇರ್ಬೋದು, ಎಲ್ಲರಿಗೆ. ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳು ಸಹಿತ ಇಲ್ಲಿ ಸುಸಜ್ಜಿತವಾಗಿದ್ದಾವೆ. ಹಾಗೆಯೇ ರೈತ ತರಬೇತಿ ಕೇಂದ್ರ ಇದೆ ಮತ್ತು ಸಣ್ಣ ಪ್ರಾಣಿಗಳ ಪ್ರಯೋಗಾಲಯ ಇದೆ, ಬಾಸ್ಕೆಟ್ಬಾಲ್ ಕ್ರೀಡಾಂಗಣ ಮತ್ತು ಈ ಪ್ರಾಣಿಗಳ ಆಧುನಿಕ ವಧಾ ಕೇಂದ್ರ ಅದು ಸಹಿತ ಇದೆ. ಮತ್ತು ಇನ್ನು ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದ ವಿಷಯಕ್ಕೆ ಬಂದರೆ ಬಹಳ ಉತ್ತಮವಾದ ದೊಡ್ಡ ಕಟ್ಟಡ ಇದೆ. ಹಾಸನದಲ್ಲಿ ಸುಮಾರು 80 ಎಕರೆ ಜಮೀನಿನಲ್ಲಿದೆ. ಶಿವಮೊಗ್ಗದಲ್ಲಿ 172 ಎಕರೆ ಜಮೀನಿನಲ್ಲಿ ಇದೆ. ಇನ್ನು ಗದಗದಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಗದಗದಲ್ಲಿ ಸಹಿತ ಶಿಕ್ಷಣ ದೊರೀತಾ ಇದೆ. ಉತ್ತರ ಕರ್ನಾಟಕದ ಭಾಗದ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಪ್ರಯೋಜನವನ್ನು ಪಡಿತಾ ಇದ್ದಾರೆ. ಹಾಗಿದ್ರೆ ಈಗ ಇದರ ಅಡ್ಮಿಷನ್ ಪ್ರೊಸೆಸ್ ಏನಂತಂದರೆ ಹೇಗಿರುತ್ತೆ ಅಂತಂದರೆ, ಇದು ಒಂದು 5.5 ವರ್ಷದ ಶಿಕ್ಷಣ, ಬಹಳ ದೀರ್ಘವಾದ ಒಂದು ಶಿಕ್ಷಣ. ಭಾರತೀಯ ಪಶುವೈದ್ಯಕೀಯ ಪರಿಷತ್, ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ, ಇದರ ಒಂದು ಮಾರ್ಗದರ್ಶನದಂತೆ ಏನಾಗುತ್ತೆ, ಇದೇ ಶಿಕ್ಷಣ ಕೊಡಲ್ಪಡುತ್ತೆ. ಏಕರೂಪ ಶಿಕ್ಷಣ, ಇರುವಂತಹ 7 ಮಹಾವಿದ್ಯಾಲಯಗಳಲ್ಲಿ ಒಂದೇ ರೀತಿಯ ಶಿಕ್ಷಣ ದೊರೆಯಲಿಕ್ಕೆ ಆಗುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ CET ಈಗಾಗಲೇ ನಡೆದಿದೆ, ಎಲ್ಲರಿಗೂ ಗೊತ್ತಿದೆ. ಇದರ ಫಲಿತಾಂಶದ ನಂತರ ವಿವಿಧ ಮಹಾವಿದ್ಯಾಲಯಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದಕ್ಕೆ PUCಯಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ವಿಷಯಗಳನ್ನು ಕಡ್ಡಾಯವಾಗಿ ಅಭ್ಯಾಸ ಮಾಡಿರಬೇಕು. ಇದು ಈ ರೀತಿ. ಹಾಗೆಯೇ ಇದು ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅಥವಾ ಭಾರತೀಯ ಪಶುವೈದ್ಯಕೀಯ ಪರಿಷತ್ ಇದರ ಒಂದು ಮಾರ್ಗದರ್ಶಿ ನಿಯಮಗಳ ಪ್ರಕಾರ ಇದು ಕಡ್ಡಾಯವಾಗಿ ನಡೆಯುತ್ತೆ. ನೋಂದಣಿ ಎಲ್ಲ ಪ್ರಕ್ರಿಯೆಗಳು ಕಾಲಕಾಲಕ್ಕೆ ಮಹಾವಿದ್ಯಾಲಯಗಳ ತಪಾಸಣೆ ಇರ್ಬೋದು, ಎಲ್ಲವೂ ಸಹಿತ ನಡೀತವೆ. ಮತ್ತು ಅತ್ಯಂತ ಪಾರದರ್ಶಕವಾಗಿ ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರ ಸೀಟುಗಳನ್ನು ವಿವಿಧ ಮೀಸಲಾತಿಗಳಿಗೆ ಅನುಗುಣವಾಗಿ ಇದು ಹಂಚುತ್ತಾರೆ. ಇಲ್ಲೊಂದು ಬಹಳ ಮುಖ್ಯವಾದ ಒಂದು ವಿಷಯ ಅಂತಂದರೆ, ಕೃಷಿಕರು ಹಾಗೂ ಕೃಷಿಕರ ಮಕ್ಕಳಿಗೆ ವರ್ಗದವರಿಗೆ ಒಟ್ಟು ಸೀಟುಗಳಲ್ಲಿ 50% ವಿಶೇಷ ಮೀಸಲಾತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. ಎಲ್ಲವನ್ನೂ ಸಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ನಿರ್ಧರಿಸುತ್ತದೆ. ಪರೀಕ್ಷೆ ಅತ್ಯಂತ ಮಾದರಿಯಾಗಿ ನಡೀತದೆ ಅಂತ ಹೇಳ್ಬೋದು. ಈಗ ಇದು ಒಂದು 2023-24 ಸಂಖ್ಯಾಶಾಸ್ತ್ರದ ಪ್ರಕಾರ ಅಂಕಿಅಂಶಗಳು. ಇದು ಸ್ವಲ್ಪ ಆಚೆ ಈಚೆ ಬದಲಾವಣೆ ಆಗಿರುತ್ತೆ. ಇಲ್ಲಿ ಒಟ್ಟು ಸೀಟುಗಳನ್ನು ನೀವು ನೋಡ್ಬೋದು. ಶಿವಮೊಗ್ಗದಲ್ಲಿ 83, ಬೀದರ್ದಲ್ಲಿ 60, ಹಾಸನದಲ್ಲಿ 80, ಬೆಂಗಳೂರಿನಲ್ಲಿ 80, ಗದಗದಲ್ಲಿ 50. ಇನ್ನು ಅಥಣಿ ಮತ್ತು ಪುತ್ತೂರುಗಳು ಇದರಲ್ಲಿ ಸೇರಿಲ್ಲ. ಈ ವರ್ಷ ಅಷ್ಟೇ ಪ್ರಾರಂಭವಾಗಿದ್ದಾವೆ, ಇನ್ನು ಆಗಲಿಕ್ಕೆ ಇದ್ದಾವೆ, ಇನ್ನು ಪ್ರಾಥಮಿಕ ಹಂತದಲ್ಲಿ ಇದ್ದಾವೆ. ಆ ಕಾರಣದಿಂದ ಸದ್ಯಕ್ಕೆ 353 ಸೀಟು ಇದೆ ಅಂತ ಹೇಳ್ಬೋದು. ಕರ್ನಾಟಕ CET ಮೂಲಕ 80% ತುಂಬುತ್ತಾರೆ. ಅನಿವಾಸಿ ಭಾರತೀಯರ ಕೋಟ 5% ಇರುತ್ತೆ. ಭಾರತೀಯ ಪಶುವೈದ್ಯಕೀಯ ಪರಿಷತ್ತಿನ ಕೋಟ 15%, ಎಲ್ಲ ಸೇರಿಸಿ 100ಕ್ಕೆ. ಇಲ್ಲಿ ವಿವಿಧ ಸೀಟುಗಳು 83ರಲ್ಲಿ ಎಷ್ಟು ಸೀಟು ಇದರಲ್ಲಿ ಕರ್ನಾಟಕ CET ಮೂಲಕ ಆಗುತ್ತೆ ಮತ್ತು ಎಷ್ಟು ಸೀಟು ಅನಿವಾಸಿ ಭಾರತೀಯರಿಗೆ ಮತ್ತು ಭಾರತೀಯ ಪಶುವೈದ್ಯಕೀಯ ಪರಿಷತ್, ಇದರಿಂದ ಪ್ರತಿ ಕಾಲೇಜಲ್ಲೂ ಇತ್ತಿಷ್ಟು ಅಲ್ಲಿ ಕೊಡಬೇಕಾಗತ್ತೆ. ಇದಕ್ಕೆ ಪ್ರತ್ಯೇಕವಾದಂತಹ ಇಲ್ಲಿ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅವರದ್ದು ನೀಟ್ ಮೂಲಕ ಬರಬೇಕಾಗತ್ತೆ. ಇನ್ನು ಅನಿವಾಸಿ ಭಾರತೀಯರ ಅಥವಾ ಅವರ ಸೀಟ್ ತೆಗೆದುಕೊಳ್ಬೇಕು ಅಂತಂದರೆ ವಿಶ್ವವಿದ್ಯಾಲಯದ ಜಾಲತಾಣದಲ್ಲಿ ಅದನ್ನು ಹಾಕ್ತಾರೆ. ಆ ಕಾಲಕ್ಕೆ ಸಂಬಂಧಪಡಿಸಿದ್ದು ನೋಡ್ಬೋದು. ಇಲ್ಲಿ ಇದನ್ನು ಒಂದು ಸಾರಾಂಶವನ್ನು ಹಂಗೆ ಮಾಡಿದ್ದೀವಿ. ಒಟ್ಟು 353 ಸೀಟು. ಇದು ಕಾಲಕ್ಕೆ ತಕ್ಕಾಗ ಸ್ವಲ್ಪ ಹೆಚ್ಚು ಕಡಿಮೆ ಬದಲಾಗ್ತಾ ಇರ್ತದೆ. ಬೀದರ್ದಲ್ಲಿ 83, ಬೀದರ್ದಲ್ಲಿ 60, 83, ಹಾಸನ 80, ಬೆಂಗಳೂರು 80, ಗದಗ 50, ಒಟ್ಟು 353 ಸಂಖ್ಯೆ. ಈ ಸೀಟುಗಳ ಸಂಖ್ಯೆಯಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಬಹುದಾಗಿದ್ದು ಸಂಬಂಧಿಸಿದ ಜಾಲತಾಣಗಳನ್ನು ನೋಡಬೇಕು. ಯೂನಿವರ್ಸಿಟಿ ಜಾಲತಾಣದಲ್ಲಿ KVFSU ಬೀದರ್ ಅದರಲ್ಲಿ ನೋಡಿದರೆ ಗೊತ್ತಾಗುತ್ತೆ ಕಾಲಕ್ಕೆ ಅದು ಎಷ್ಟೆಷ್ಟು ಸೀಟ್ ಇದೆ, ಎಷ್ಟೆಷ್ಟು ಭಾರತೀಯ ಪಶುವೈದ್ಯಕೀಯ ಪರಿಷತ್ ಅದು ನಿಗದಿಪಡಿಸಿದ ಹಾಗೆ ಇದನ್ನು ತೆಗೆದುಕೊಳ್ತಾರೆ. ಇದೇ ರೀತಿ ಈ
ಏನಿದೆ, ಅನಿವಾಸಿ ಭಾರತೀಯರು, ವಿದೇಶಿ ಭಾರತೀಯರಿಗೆ ನೀಟ್ ಪರೀಕ್ಷೆ ಅಂಕ ಕಡ್ಡಾಯ. ಅನಿವಾಸಿ ಭಾರತೀಯ ಅಥವಾ ಅನಿವಾಸಿ ಭಾರತೀಯರ ಮಕ್ಕಳು ಇಲ್ಲಿ ಏನಿದೆ ಆ ಸೀಟ್ ಅಂತ ಇಟ್ಕೋಬೇಕಾದ್ರೆ ನೀಟ್ ಪರೀಕ್ಷೆ ಕಡ್ಡಾಯ. ಮತ್ತೆ ಉಳಿದ ಎಲ್ಲದಕ್ಕೂ ಸಹಿತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ CET ಮೂಲಕವೇ ಬರಬೇಕು. ಮತ್ತು ನೀಟ್ ಪರೀಕ್ಷೆ ಅದು ಭಾರತೀಯ ಪಶುವೈದ್ಯಕೀಯ ಪರಿಷತ್ತು ಅದರ ಮೂಲಕ ಏನು 15% ಸೀಟ್ಸ್ ಏನಿರ್ತವೆ ಅದು ನೀಟ್ ಮೂಲಕ ಮಾತ್ರ ನಡೆಯುತ್ತೆ. ಇದಕ್ಕೆ ಪ್ರತ್ಯೇಕವಾಗಿ ಎಲ್ಲರೂ ನೀಟ್ ತಗೊಂಡವ್ರಿಗೆ ಮಾತ್ರ ಅಲ್ಲಿ ರ್ಯಾಂಕ್ ಪ್ರಕಾರ ಅದು ನಿರ್ಧಾರ ಆಗುತ್ತೆ. ಕರ್ನಾಟಕದವರಿಗೂ ಸಹಿತ ಬೇರೆ ಜಾಗದಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ. GSCದಲ್ಲಿ ಇರುವಂತಹ ಬೇರೆ ಬೇರೆ ಮಹಾವಿದ್ಯಾಲಯಗಳೆಲ್ಲ ಪೂರ್ವಾಧ್ಯಯನವನ್ನು ಮಾಡಬಹುದು. ಇಲ್ಲಿ ಏನಿದೆ, ಆ ಕಾರಣದಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದರ ಜಾಲತಾಣವನ್ನು ನೋಡಿದಾಗ ನಮಗೆ ಇದರಲ್ಲೆಲ್ಲ ಸಿಗುತ್ತೆ. ಏನೇನಿದೆ ಇಲ್ಲಿ ವೆಟನರಿ ಎಜುಕೇಷನ್ UGCET ಇದೆಲ್ಲ ನೋಡಿದಾಗ ಗೊತ್ತಾಗುತ್ತೆ. ಈ ವರ್ಷದ ಜಾಲತಾಣ ಈ ರೀತಿ ಇದೆ. ಆ ಕಾರಣದಿಂದ ಈಗ ಇದರಲ್ಲೆಲ್ಲ there are so many criteria are here: admissions, previous year admissions, the recruitment, then so many things, college portal, etc. So already this process is over by this time now. ಈಗ ರೈತರ ಕೋಟಾ ಪ್ರಾಕ್ಟಿಕಲ್ ಟೆಸ್ಟಿಗೆ ನೀವು ಸಪರೇಟ್ ಆಗಿ ಅಲ್ಲಿಯೇ ಒಂದು ಟಿಕ್ ಮಾರ್ಕ್ ಅನ್ನು ಹಾಕಬೇಕು. ಆಗ ಅಲ್ಲೇನಾಗುತ್ತೆ ಅಂತಂದ್ರೆ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ರೈತರ ಮಕ್ಕಳು ಹೌದು ಎಂದು ಪರಿಗಣನೆಯಾದ ನಂತರ ಅವರ ಹೆಸರನ್ನು ನೋಟಿಫೈ ಮಾಡ್ತಾರೆ. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಡೌನ್ಲೋಡ್ ದಿ ಹಾಲ್ ಟಿಕೆಟ್. ಇದಾದ್ಮೇಲೆ ಇದಕ್ಕೆ ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ. ಅವರು ಕೇಳಿದ ಕೇಂದ್ರದಲ್ಲಿ, ಸಮೀಪದ ಕೇಂದ್ರ ಅಥವಾ ಕೇಳಿದ ಕೇಂದ್ರದಲ್ಲಿ ಅಲ್ಲಿ ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಯನ್ನು ಬರೆದ ಮೇಲೆ ಇದನ್ನ ಒಟ್ಟು ಅಂಕಗಳಿಗೆ ಸೇರಿಸಿಬಿಟ್ಟು ಮತ್ತೊಂದು ಪ್ರತ್ಯೇಕವಾದ ಮೆರಿಟ್ ಪಟ್ಟಿಯನ್ನು ತಯಾರು ಮಾಡಿಬಿಟ್ಟು ಅವರಿಗೆ 50% ಸೀಟನ್ನು ಕೊಡ್ತಾರೆ. ಈಗಾಗಲೇ 15/4/2025ಕ್ಕೆ CET ಪರೀಕ್ಷೆ ಆಗಿದೆ. ಎಲ್ಲರಿಗೂ ಗೊತ್ತಿದೆ, ಚೆನ್ನಾಗಿ ಬರೆದಿದ್ದೀರಿ ಅಂತ ಅಂದ್ಕೊಳ್ಳೋಣ. ಹಾಗೆಯೇ ಹೀಗೆ ಪ್ರತಿಯೊಂದು ಸಹಿತ ನೀವು ಜಾಲತಾಣದಲ್ಲಿ ಹೋದರೆ ಹಿಂದಿನ ವರ್ಷ 2019ರಿಂದ ಹಿಡಿದುಬಿಟ್ಟು ಕಟ್ ಆಫ್ ಮಾರ್ಕ್ಸ್ ಎಷ್ಟು ಬಂದಿದೆ ಎಂಬ ಎಲ್ಲ ಅಂಕಿಅಂಶಗಳು ಸಹಿತ ಅದರಲ್ಲಿ BVS AH ಎಲ್ಲದಕ್ಕೂ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ರ್ಯಾಂಕ್ ಕಟ್ ಆಫ್ ಆಗಿದೆ ಅಂತ ನಿಮಗೆ ಸಿಗುತ್ತೆ. ನನಗೆ ನಿಮ್ಗೆ ಎಷ್ಟು ಅಂದಾಜಲ್ಲಿ ಸಿಗ್ಬೋದು ಅಂತೇಳಿ. ಅದಲ್ಲದೆ ಮಹಾವಿದ್ಯಾಲಯದ ಮಟ್ಟದ ಸಹಿತ ಕಟ್ ಆಫ್ ರ್ಯಾಂಕ್ ಸಿಗುತ್ತೆ, ಎಷ್ಟೆಷ್ಟು ಬಂದು ನಿಂತ್ಕೊಂಡಿದೆ. ಈ ವರ್ಷ ನನಗೆ ಯಾವ ಮಹಾವಿದ್ಯಾಲಯ ಸಿಗ್ಬೋದು ನನ್ನ ರ್ಯಾಂಕಿಗೆ. ಅಂದರೆ ಈ ಒಂಥರ ಈ ರೈಲ್ವೆ ರಿಸರ್ವೇಷನ್ ಇದ್ದಂಗೆ ವೇಟಿಂಗ್ ಲಿಸ್ಟ್ ಇದ್ದವರಿಗೆ ಆ ರೀತಿ ಇದ್ದಂಗೆ ಇದೊಂದು ಇದಿರುತ್ತೆ. ಮತ್ತೆ 50% ಸೀಟನ್ನು ಇದು BVSC ಇರ್ಬೋದು, BSc ಅಗ್ರಿ ಇರ್ಬೋದು, BSc ಇದು ಡೈರಿ ಇರ್ಬೋದು, ಅಥವಾ ಫಿಶರೀಸ್, ಬ್ಯಾಚುಲರ್ ಆಫ್ ಫಿಶರೀಸ್, ಈ ಎಲ್ಲದಕ್ಕೂ ಸಹಿತ ಏನಿದೆ ಇದಕ್ಕೆ 350ರಿಂದ 355 ಸೀಟ್ಗಳು ಇರ್ತವೆ. ಸೊ ಈ NRI ಕೋಟಕ್ಕೆ ಏನು ಬೇಕು ಅಂತಂದರೆ ಅದಕ್ಕೆ CET ನೀಟ್ ಅಥವಾ CET ಒಂದು ಕರ್ನಾಟಕದವರೇ CET ತಗೊಂಡಿರ್ಬೇಕು. ಕೆಲವು ಸಲ ಅದು ಸ್ವಲ್ಪ ಪ್ರತ್ಯೇಕವಾಗಿ ನಾವು ಅದನ್ನು ಮಾತಾಡೋಣ, ಆಯಿತಾ? ಅದಾದಮೇಲೆ ಭಾರತೀಯ ಪಶುವೈದ್ಯಕೀಯ ಪರಿಷತ್ತು ಕಡ್ಡಾಯವಾಗಿ ನೀಟ್ ಪರೀಕ್ಷೆಯನ್ನು ಪಾಸ್ ಆಗಲೇಬೇಕು. ಆಲ್ ಇಂಡಿಯಾ ಕರ್ನಾಟಕ ಕೋರ್ಟು ಈಗ ಕರ್ನಾಟಕ ಸ್ಟೂಡೆಂಟ್ಸ್ ಆರ್ ಆಲ್ಸೋ ಎಲಿಜಿಬಲ್ ಫಾರ್ ಕರ್ನಾಟಕ ಸ್ಟೇಟ್. ನಮ್ಮ ಸ್ಟೇಟಿಗೆ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇದೆ. ಈ ಮೊದಲು ಇಲ್ಲಾಗಿತ್ತು, ಈ ವರ್ಷದಲ್ಲ ಇದನ್ನೆಲ್ಲ ಮಾಡಿದ್ದಾರೆ. ಸೊ ಟು ಎನಿ ಅದರ್ ಸ್ಟೇಟ್ ಇನ್ ಇಂಡಿಯಾ. ಸೊ ಈಗ ಫಾರ್ಮರ್ಸ್ ಕೋಟಾಕ್ಕೆ ಪ್ರತ್ಯೇಕವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಅವರಿಗೆ ವಿಶೇಷವಾಗಿ ಅವರ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ 10% ಇದನ್ನು ಇರುವುದನ್ನು ಇನ್ನೂ ಜಾಸ್ತಿ ಮಾಡಿದ್ದಾರೆ, 50%ಗೆ ಏರಿಸಿದ್ದಾರೆ. ಸೊ ಇದೆಲ್ಲ ರ್ಯಾಂಕು ಹಿಂದಿನ ವರ್ಷ 2024ರಲ್ಲಿ ಏನಾಯಿತು ಎಲ್ಲದೂ ಸಹಿತ ನಿಮ್ಮ ಜಾಲತಾಣದಲ್ಲಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಜಾಲತಾಣದಲ್ಲಿ ಲಭ್ಯ ಇದೆ. ಒಟ್ಟು 18 ಸೀಟುಗಳು ವಿದೇಶಿ ಪ್ರಜೆಗಳು ಅಥವಾ NRIs, ನಾನ್ ರೆಸಿಡೆಂಟ್ ಇಂಡಿಯನ್ಸ್, ಫಾರಿನ್ ನ್ಯಾಷನಲ್ಸ್ ಇವರಿಗೆ ಮೀಸಲಿರುತ್ತೆ. ಇದರಲ್ಲಿ ಪ್ರಥಮ ಆದ್ಯತೆ ಫಾರಿನ್ ನ್ಯಾಷನಲ್ಸ್ ಅಂದರೆ ಬೇರೆ ದೇಶದ ವಿದ್ಯಾರ್ಥಿಗಳಿಗೆ, ಅವರಿಗೆ ಆದ್ಯತೆ ಇರುತ್ತೆ. ಹಾಗಿದ್ರೆ NRIs ಅಥವಾ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಂತಂದರೆ ಆನ್ ಇಂಡಿಯನ್ ಸಿಟಿಸನ್ ಆರ್ ಎ ಫಾರಿನ್ ಸಿಟಿಸನ್ ಆಫ್ ಇಂಡಿಯನ್ ಒರಿಜಿನ್ who says abroad and employment carrying on business or vocation for minimum 6 months or
more for under the circumstances, indicating an intention for an uncertain duration of stay in the abroad. So they are called as the non-resident Indians. ಅಂದರೆ 6 ತಿಂಗಳಿಗಿಂತ ಕಾಲ ಹೆಚ್ಚುವರಿಯಾಗಿ ಬೇರೆ ದೇಶದಲ್ಲಿ ಇರಬೇಕು. ಅದು ಅವರ ಸ್ವಂತ ನೌಕರಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಯಾವುದಕ್ಕಾದ್ರೂ ಇರ್ಬೋದು. ಅವರಿಗೆ ಅನಿವಾಸಿ ಭಾರತೀಯರು ಅಂತ ಕರೀತಾರೆ. ಅವರಿಗೆ ಅವರ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ನಡೆಸ್ತಾ ಇದ್ದರೆ ಅವರಿಗೆ ಒಂದಷ್ಟು ಕೂಟ ಇರುತ್ತೆ. ಅದನ್ನು ಪ್ರತ್ಯೇಕವಾದಂಥ ಪರೀಕ್ಷೆಯ ಮೂಲಕ ಅದನ್ನು CET ಮೂಲಕನೇ ನೀಡ್ತಾರೆ. ಆ ಪ್ರಕಾರ ಅದು ಅಷ್ಟರ ಮಟ್ಟಿಗೆ ಅದೇನಾಗುತ್ತೆ, ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ. ವಿದೇಶಿ ಪ್ರಜೆಗಳು ಈಗ ಅವರಿಗೆ ಪ್ರಥಮ ಆದ್ಯತೆ ಫಾರಿನ್ ನ್ಯಾಷನಲ್ಸ್ ಅಂತ. ಉದಾಹರಣೆಗೆ ಬೇರೆ ಯಾವುದೇ ಪ್ರಪಂಚದ ಯಾವುದೇ ದೇಶದಲ್ಲಿರುವಂತಹ ಒಬ್ಬ ಪ್ರಜೆ ಭಾರತಕ್ಕೆ ಬಂದು ಅಥವಾ ಕರ್ನಾಟಕಕ್ಕೆ ಬಂದು ಇಲ್ಲಿ NRIs ಕೂಟ ಏನಿದೆ ಅದಕ್ಕೆ ತುಂಬ ಫೀಸ್ ತುಂಬ ಜಾಸ್ತಿ ಇರುತ್ತೆ. ಒಂದು ವರ್ಷಕ್ಕೆ ಒಂದು 8 ಲಕ್ಷ ರೂಪಾಯಿಗಳಷ್ಟು ಇರುತ್ತೆ. ಅದನ್ನು ಸಾಮಾನ್ಯ ವಿದ್ಯಾರ್ಥಿಗಳು ಬದಲಿಕ್ಕಾಗಲ್ಲ. ಆ ಕಾರಣದಿಂದ ಅನಿವಾಸಿ ಭಾರತೀಯರ ಮಕ್ಕಳು ಭಾರತ ಸರ್ಕಾರ ನಡೆಸುವಂತಹ ನೀಟ್ ಪರೀಕ್ಷೆ ಹಾಜರಾಗಬೇಕು. ಇದಕ್ಕೆ ನೀಟಲ್ಲಿ ಪಡೆದಂತಹ ಅಂಕದ ಮಟ್ಟವನ್ನು ಮಾತ್ರ ಪರಿಗಣಿಸ್ತಾರೆ. ಅವರು CET ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ, ಕೇವಲ ನೀಟ್ ಪರೀಕ್ಷೆಯನ್ನು ಮಾಡಿರಬೇಕು. ಆಮೇಲೆ ಈಗ ಅನಿವಾಸಿ ಭಾರತೀಯ NRI ಸ್ಪಾನ್ಸರ್ಡ್ ಅಂತ ಇದೆ. ಅವರು ಆದರೂ ಸಹಿತ ಅವರು ಸಪೋಸ್ ಕರ್ನಾಟಕದವರಾಗಿದ್ದರೆ ಅವರು CET ಅಟೆಂಡ್ ಮಾಡಿರಬೇಕು. CETಯ ಮೆರಿಟನ್ನು ಇದಕ್ಕೂ ಸಹಿತ ಪರಿಗಣನೆ ಮಾಡ್ತಾರೆ. ಆ ಕಾರಣದಿಂದ ಎಲ್ಲದಕ್ಕೂ ಸಹಿತ CET ಕಡ್ಡಾಯ. ಮತ್ತು ಈಗ ಕೋಆಪ್ಸು ಅಥವಾ ಕರ್ನಾಟಕ ವೆಟರ್ನರಿ ಅನಿಮಲ್ ಆ್ಯಂಡ್ ಫಿಶರೀಸ್ ಸೈನ್ಸಸ್ ಯೂನಿವರ್ಸಿಟಿ ಬೀದರ್, ಇದರ ಜಾಲತಾಣವನ್ನು ಅದನ್ನು ನಾವು ನೋಡ್ಬೋದು. www.kvfsu.edu.in ಅದನ್ನು ನೋಡಿದರೆ ಈ ರೀತಿ ಜಾಲತಾಣ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ನೋಟಿಫಿಕೇಶನ್ಸ್ ಎಲ್ಲ ಅಲ್ಲಿ ಬರ್ತಿರ್ತವೆ. ಹಾಗೆಯೇ ಬೇರೆ ಬೇರೆ ಅಡ್ಮಿಷನ್ಸು ಆ ರೀತಿ ಎಲ್ಲ ಬರ್ತಾ ಇರ್ತವೆ. ಅದನ್ನು ನೋಡ್ತಾ ನೋಡೋದು. ಇಲ್ಲೆಲ್ಲ ನೋಟಿಫಿಕೇಶನ್ಸನ್ನು ಹಾಕಿರ್ತಾರೆ. ಯಾವ್ಯಾವ ಕ್ಯಾಂಡಿಡೇಟ್ಸು ಅಗ್ರಿಕಲ್ಚರ್ ಟೆಸ್ಟಲ್ಲಿ ಇದೆಲ್ಲ ಆಗಿರೋದು. ಹಾಗೆಯೇ ಯಾರ್ಯಾರು ಆಗಿದ್ದಾರೆ ಅಂತ ಇದು CET ಜಾಲತಾಣದಲ್ಲೂ ಸಿಗುತ್ತೆ, ಪ್ರತಿ ವಿಶ್ವವಿದ್ಯಾಲಯದ ಜಾಲತಾಣದಲ್ಲಿ ಸಹಿತ ಇದು ಸಿಗುತ್ತೆ. ಇದೇ ರೀತಿ ಎಲ್ಲ ರ್ಯಾಂಕಿಂಗ್ ಎಷ್ಟೆಷ್ಟಿದೆ, ಏನಿದೆ ಎಲ್ಲದು ಬಹುತೇಕ ವಿಸ್ತೃತವಾಗಿ ಇಲ್ಲಿ ಸಿಗುತ್ತೆ. ಹಾಗೆಯೇ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಒಂದು ಬಹಳ ಮುಖ್ಯವಾದ ಒಂದು ಮಾಹಿತಿ ಇದೆ ನಿಮ್ಮ ಹತ್ರ ಹಂಚಿಕೊಳ್ಳೋದು. ಅನೇಕ ಜನ ನಮ್ಮ ಹತ್ರ ಕೇಳ್ತಿರ್ತಾರೆ, ಏನು ಇದಕ್ಕೆ ಏನಾದ್ರು ಮಧ್ಯವರ್ತಿಗಳಿದಾವ ಅಥವಾ ಇಲ್ಲಿ ಏನಾದ್ರು ಸೀಟನ್ನು ಯಾರು ಕೊಡ್ತಾರಂತ. ಖಂಡಿತ ಯಾವುದೇ ಒಂದು ಮಧ್ಯವರ್ತಿಗಳ ಮೂಲಕ ಇಲ್ಲಿ ಆ ರೀತಿ ನಡೆಯಬಾರ್ದು. ಆ ರೀತಿ ಯಾರಾದರೂ ಹೇಳಿದರೆ ಅದು ತಪ್ಪದು. ಅದನ್ನು ಸಂಬಂಧಪಟ್ಟ ಪ್ರಾಧಿಕಾರದ ಗಮನಕ್ಕೆ ತೆಗೆದುಕೊಂಡು ಬರಬೇಕು. ಯಾರೂ ಸಹಿತ ನಾನು ಸೀಟ್ ಕೊಡ್ತೀನಿ ಅಂತ ಹೇಳಿದರೆ ಒಪ್ಪಬಾರ್ದು. ಯಾಕಂದರೆ ಮೋಸ ಮಾಡುವವರು ಇರುವವರಿಗೆ, ಮೋಸ ಹೋಗೋರು ಇರುವವರಿಗೆ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆ ಕಾರಣ ಕಷ್ಟಪಟ್ಟು ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಅಥವಾ ತೆಗೆದುಕೊಟ್ರು ಮಾತ್ರ ಇದಕ್ಕೆ ಸಿಕ್ಕಾಗತ್ತೆ. ಆ ಕಾರಣದಿಂದ ಈಗಾಗಲೇ ರ್ಯಾಂಕ್ ನೀವು ಓದಿ ಪಡೆದಿದ್ರೆ ಆ ಪ್ರಕ್ರಿಯೆ ಏನಿದೆ ಅದರಲ್ಲಿ ನೀವು ಪಾಲ್ಗೊಂಡ್ರೆ ಸಾಕು. ಅದು ಬಿಟ್ಟರೆ ಏನೋ ಬೇರೆ ಯಾವುದೋ ಒಂದು ಕಾಲೇಜಿಗೆ ಇದೆಲ್ಲ ಅವಶ್ಯಕತೆ ಇಲ್ಲ. ವಿವಿಧ ರೀತಿಯ ಏನಿದೆ ಪ್ರವೇಶದ ಮಾರ್ಗಗಳು, ಸರಿಯಾದ ಮಾರ್ಗಗಳು, ಅದನ್ನು ಮಾತ್ರ ಅನುಸರಿಸಿ ಅಂತ ನನಗೆ ಹೇಳ್ತೀನಿ. ಹಾಗೆಯೇ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಚೆನ್ನಾಗಿ ಅಧ್ಯಯನ ಮಾಡಿ, ಒಳ್ಳೆಯದಾಗಲಿ.